ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಪನ್ನೀರ್ ಹಾಕಿ ನೂಡಲ್ಸ್ ಮಾಡುವ. ನಾನಿಲ್ಲಿ ಹಕ್ಕಾ ನೂಡಲ್ಸ್ ತಗೊಂಡಿದ್ದೀನಿ. ಒಂದು ಪಾಕೆಟಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟು, ಬೀನ್ಸ್, ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಪನ್ನೀರ್ ತಗೊಂಡಿದ್ದೆ. ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಕೆಚಪ್, ಚಿಲ್ಲಿ ಸಾಸ್, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ವೆನೆಗರು ಕೂಡ ತಗೊಂಡಿದ್ದೀನಿ. ನಂತರ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳುವ, ಒಂದು ಸ್ವಲ್ಪ ನೀರು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಳ್ಳುವ. ಯಾಕಂದರೆ ನೂಡಲ್ಸ್ ಕುದಿಸಿ ತಗೊಳ್ಬೇಕಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ನೀರು ಕುದಿ ಬಂದಮೇಲೆ ನೂಡಲ್ಸ್ ಹಾಕ್ಕೊಳ್ಳುವ. ಇದನ್ನು ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ಬೆಂದ್ಕೊಳ್ಳುತ್ತೆ. ನಂತರ ಇದು ಗ್ಯಾಸ್ ಆಫ್ ಮಾಡಿ ಇದನ್ನು ಸೀದಾ ತೆಗೆದು ತಣ್ಣ ನೀರಿಗೆ ಹಾಕಿಬಿಡುವ. ತಣ್ಣ ನೀರಿಗೆ ಹಾಕಿದ ಮೇಲೆ ನಾವು ನಂತರ ಇದನ್ನು ಬಸ್ಕೊಳ್ಬೇಕು. ಚೆನ್ನಾಗಿ ನೀರೆಲ್ಲ ಹೋಗಬೇಕು ಅದ್ರದ್ದು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳುವ. ಯಾವುದು ಜಾಸ್ತಿ ಫ್ರೈ ಆಗಬಾರ್ದು ಇದಕ್ಕೆ. ಯಾಕಂದರೆ ಯಾವತ್ತು ನಾವು ನೂಡಲ್ಸ್ ಆಗಲಿ ಪನ್ನೀರ್ದಾಗಲಿ ಈ ಚಿಲ್ಲಿ ಐಟಮ್ ತಿನ್ನುವಾಗ ಸ್ವಲ್ಪ ಹಸಿ ಹಾಗೆ ಅರ್ಧ ಹಸಿ ಅರ್ಧ ಬೆಂದಿರುವ ಆ ಥರನೇ ಇರಬೇಕು. ಇದ್ರೇ ಅವು ಟೇಸ್ಟು ನಾರ್ತ್ ಐಟಮ್ ಎಲ್ಲ. ನಂತರ ಇದಕ್ಕೆ ಪನ್ನೀರ್ ಹಾಕ್ಕೊಂಡು ಬಿಡುವ. ಯಾಕಂದರೆ ಪನ್ನೀರ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಪನ್ನೀರನ್ನು ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಬಿಡುವ. ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕ್ಯಾರೆಟು ಕೂಡ ಹಾಕ್ಕೊಂಡು ಬಿಡುವ. ಇದು ಕೂಡ ಸ್ವಲ್ಪ ಬೆಂದರೆ ಸಾಕು, ಯಾವುದು ಜಾಸ್ತಿ ಬೇಯಬಾರ್ದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡುವ. ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಉಪ್ಪು ಹೀರ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ. ನಂತರ ಒಂದು 2 ನಿಮಿಷ ಸಾಕು ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡು ಬಿಡುವ. ಯಾಕೆಂದರೆ ಹಬೆಯಲ್ಲೇ ಬೇಯುವುದಲ್ಲ, ಅದು ಚೆನ್ನಾಗಿ ಬೆಂದಿರುತ್ತೆ. ನೂಡಲ್ಸಿಗೆಲ್ಲ ಇಷ್ಟೇ ಬೇಯಿಸಬೇಕು, ಜಾಸ್ತಿ ಬೇಯಿಸಬಾರ್ದು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗ್ರೀನ್ ಚಿಲ್ಲಿ, ನಂತರ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಕೆಚಪ್ ಅದೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅವೆಲ್ಲ ಒಂದೊಂದು ಚಮಚ ತೊಗೊಂಡಿದ್ರೆ ಇದು ಮಾತ್ರ 2 ಚಮಚ ತೊಗೊಂಡಿದ್ದೀನಿ. ನಂತರ 1 ಚಮಚ ಆಗುವಷ್ಟು ವೆನೆಗರ್ ಕೂಡ ತೊಗೊಂಡಿದ್ದೀನಿ. ನಾನು ಲಿಂಬು ಇರಲಿಲ್ಲ ಆಗಿತ್ತು, ವೆನೆಗರ್ ತೊಗೊಂಡಿದ್ದೀನಿ. ನೀವು ಲಿಂಬು ಇದ್ದರೆ ಲಿಂಬು ತೊಗೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ನಂತರ ಇದಕ್ಕೇ ನಾನು ನೂಡಲ್ಸ್ ಹಾಕ್ಕೊಂಡು ಬಿಡುವ. ನೋಡಿ, ನೂಡಲ್ಸ್ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ಚೆನ್ನಾಗಿ ಮಿಕ್ಸ್ ಕೊಡುವ ಇದು. ನೋಡಿ, ನನಗೆ ಉಪ್ಪು ಹಾಕಿದ್ದೆ ಸಾಕಾಗಿದೆ. ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಿದ್ರೆ ಯಾಕಂದರೆ ಸೋಯಾ ಸಾಸಲ್ಲಿ ಉಪ್ಪು ಇರುತ್ತೆ, ಹಾಗಾಗಿ ನೂಡಲ್ಸ್ ಪನ್ನೀರ್ ನೂಡಲ್ಸ್ ರೆಡಿ ಆಗಿದೆ. ನಮ್ಮ ಹಸಿರು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.